ಹಾಯ್ ಗಾಯ್ಸ್, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ನಮ್ಮ ಊರ ಹತ್ರ ಚೌಡಾಂಪುರ ಅಂತ ಇದೆ. ಚೌಡಾಂಪುರದ್ದು ಬಗ್ಗೆ ಮಾಹಿತಿಯನ್ನು ನಿಮಗೆ ತಿಳಿಸಲು ನಾನು ಇವತ್ತು ನಿಮಗೆ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ಹಿಡಿಯುತ್ತೆ. ಹಾಯ್ ಗಾಯ್ಸ್, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ಇವತ್ತು ನಮ್ಮೂರ ಹತ್ರ ಇರೋದು ಚೌಡಾಂಪುರ ಅಂತ ಊರಿದೆ. ಅದು ಐತಿಹಾಸಿಕವಾಗಿ ಇರೋದೊಂದು ಪ್ಲೇಸು. ಅದನ್ನ ಯಾರು ಇದು ಮಾಡಿದ್ರಣ? ಅಂಬಿಗರ ಚೌಡಯ್ಯ ಗೊತ್ತಾ? ಅದು ಯಾವ ಕಾಲ, ಅದು ಹೊಯ್ಸಳರ್ದು, ಚಾಲುಕ್ಯರದು, ಯಾರ್ದೋ ಒಂದು ಐತಿ ಫ್ರೆಂಡ್ಸ್. ನಾನು ಆಮೇಲೆ ಹೇಳ್ತೀನಿ. ಇವಾಗ ಅದನ್ನು ವಿಡಿಯೋನ ಮಾಡೋಕ್ಕಂತ ಹೊಂಟೀನಿ ಫ್ರೆಂಡ್ಸ್. ನಿಮಗೆ ತೋರಿಸ್ತೀನಿ ಏನೇನೈತಿ ಏನೇನಿಲ್ಲ ಅಂತಂದು. ಅಲ್ಲಿ ಅಂಬಿಗರ ಚೌಡಯ್ಯ ಹುಟ್ಟಿದ್ದಂಥ ಪ್ಲೇಸ್ ಫ್ರೆಂಡ್ಸ್. ಹೋಗ್ಬರ್ರಿ ಫ್ರೆಂಡ್ಸ್. ಅಲ್ಲಿ ರೋಡ್ ಅಂತರೂ ಮೂಕೊಳ್ಳೇರಿ ಹದಿಗೆಟ್ಟು ಹೋಗೈತಿ ಫ್ರೆಂಡ್ಸ್. ಕೆಟ್ಟ ಖರಾಬ್ ಎದ್ದೋಗೈತೆ. ಇಲ್ಲಿಂದ 8 ಕಿಲೋಮೀಟ್ರ್ ಇದೆ ಫ್ರೆಂಡ್ಸ್ ನಮ್ಮೂರಿಂದ. ಹೋಗಂಬರ್ರಿ ಫ್ರೆಂಡ್ಸ್, ಬರ್ರಿ ಫ್ರೆಂಡ್ಸ್ ಹೋಗೋಣ. ಇವಾಗ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಏನೇನೈತೆ ಏನೇನಿಲ್ಲ ಅಂತಂದು. ಬರ್ರಿ ಫ್ರೆಂಡ್ಸ್ ಹೋಗೋಣ. ಪ್ರೀತಿ ನೀ ಹುಟ್ಟೋದೆಲ್ಲಿ, ನಿನ್ನ ಆತವರೂರಲ್ಲಿ, ನಿನ್ಗೆ ತಾಯಿ ತಂದೆ ಯಾರು ನೀ ಅಂದಿಂದ ಬಂದ್ವಿ ಫ್ರೆಂಡ್ಸ್. ಇಲ್ಲಿ ಕಾಣಿಸ್ತೈತೆ ನೋಡ್ರಿ ಫ್ರೆಂಡ್ಸ್, ದೇವಸ್ಥಾನ. ಹೇಳೆಯ ನಿನಗೆಂತಲೂ ರುಚಿಯಾವುದು, ನೀನಿದ್ದರೆ ಬೇರೆ ಬೇಕೆನಿಸದು. ಪ್ರೀತಿ ನಿನ್ಗಿಷ್ಟ ಯಾರು, ನಿನ್ನ ಕೈಗೊಂಬೆ ಇವರು, ಇವರ ಆಸೆಯ ತುಂಬ ನೀ ಹರಿಯುವೆ. ಫ್ರೆಂಡ್ಸ್ ಅಂತ ಇಂತು ಬಂದ್ವಿ. ಇವಾಗ ಇಲ್ಲಿ ಒಳಗಡೆ ಹೋಗ್ಬರ್ರಿ ಫ್ರೆಂಡ್ಸ್. ಇಲ್ಲಿ ಫಸ್ಟು ಮುಕ್ತೇಶ್ವರ ದೇವಸ್ಥಾನ ಐತೆ, ಆಮೇಲೆ ಹೊನ್ನಮತಿ ದೇವಸ್ಥಾನ ಐತೆ. ಹೋಗ್ಬರ್ರಿ ಫ್ರೆಂಡ್ಸ್, ತೋರಿಸ್ತೀನಿ. ಮಂಗಳವಾರ 9-10 ಗಂಟೆ ಅಂಬಿಗರ ಚೌಡಯ್ಯ ಅವರು ಬರೆದಿರುವಂಥ ಶಾಸನಗಳು. ನಮಗಂತೂ ದೇವರನ್ನ ಅರ್ಥ ಆಗಲ್ಲ ಫ್ರೆಂಡ್ಸ್ ಇವು. ನೋಡ್ರಿ ಇಲ್ಲೆಲ್ಲ ಬರ್ದಾರ. ಶಿವನ ದೇವಸ್ಥಾನ ಫ್ರೆಂಡ್ಸ್. ಫ್ರೆಂಡ್ಸ್ ಚೌಡಾಂಪುರ ಇದು ಕಲ್ಯಾಣಿ ಚಾಲುಕ್ಯರ ಕಾಲದಾಗಿಂದ ಫ್ರೆಂಡ್ಸ್. ಚೌಡಾಂಪುರ ಅಂತಂದು ಹೆಸರು ಹೆಂಗೈತೆ ಅಂದರೆ, ಫಸ್ಟು ಇದಕ್ಕೆ ಚೌಡಾಂಪುರಕ್ಕೆ ಶಿವಪುರ ಅಂತ ಹೆಸರಿತ್ತು ಫ್ರೆಂಡ್ಸ್. ಇದಕ್ಕೆ ಚೌಡಾಂಪುರ ಅಂತ ಹೆಂಗೆ ಹೆಸರು ಆಯ್ತು ಅಂದರೆ, ಇಲ್ಲಿಂದ 15 ಕಿಲೋಮೀಟ್ರ್ ಗುತ್ಲ ಅಂತ ಐತೆ ಫ್ರೆಂಡ್ಸ್. ಅಲ್ಲಿ ರಾಜನ ಮಗುಗೆ ಹಾವು ಕಚ್ಚಿರ್ತೈತೆ ಅಂತೆ. ಅವಾಗೇ ಇವರು ಅಂಬಿಗರ ಚೌಡಯ್ಯನವರು ಆಯುರ್ವೇದಿಕದಿಂದ ಅವಾಗಲೇ ಅವ್ರನ್ನ ಬದುಕಿಸ್ತಾರಂತೆ. ಹಾವು ಕಡಿದು ಸತ್ತಿರ್ತಾನಂತೆ ಅವನ ಮಗ, ರಾಜನ ಮಗ. ಇವರು ಅವಾಗ ಬದುಕಿಸ್ತಾರಂತೆ. ಅದಕ್ಕೆ ರಾಜ ಖುಷಿಯಿಂದ ಅಂಬಿಗರ ಚೌಡಯ್ಯ ಅವರಿಗೆ ನಿನಗೇನು ಬೇಕು ಅಂತ ಕೇಳಿದಾಗ ಇವ್ರು ನನಗೇನು ಬೇಡ ಅಂತ ಹೇಳಿರ್ತಾರಂತೆ ಫ್ರೆಂಡ್ಸ್. ಅವಾಗ ಅವ್ರು ರಾಜ ಖುಷಿಯಿಂದ ಇದನ್ನು ಶಿವಪುರ ಅನ್ನೋದು ಅವನ ಹೆಸರಲ್ಲೆಲ್ಲ ಬರೆದಿರ್ತಾನಂತೆ ಫ್ರೆಂಡ್ಸ್. ಅವಾಗ ಇದು ಅವನ ನೆನಪಿಗೋಸ್ಕರ ಶಿವಪುರ ಇದ್ದದ್ದು ಚೌಡಾಂಪುರ ಅಂತ ಆಯಿತು ಫ್ರೆಂಡ್ಸ್. ಅಂಬಿಗರ ಚೌಡಯ್ಯನವರು ಹುಟ್ಟಿದ್ದು ಇಲ್ಲೇ, ಸತ್ತಿದ್ದು ಇಲ್ಲೇ ಫ್ರೆಂಡ್ಸ್. ಅದು ಹೆಂಗಂದರೆ ಚೌಡಾಂಪುರ ಇದು ಇಲ್ಲಿ ಫಸ್ಟು ಹೊಳಿ ಇತ್ತು ಫ್ರೆಂಡ್ಸ್. ಇಲ್ಲಿ ತುಂಗಭದ್ರಾ
ಇಲ್ಲಿಂದ ಜನರನ್ನು ಹಂಪಿಯಿಂದ ಇಲ್ಲಿಗೆ ಕರ್ಕೊಂಡು ಹೋಗ್ತಿದ್ರಂತೆ ಫ್ರೆಂಡ್ಸ್. ಅಂಬಿಗರ ಚೌಡಯ್ಯನವರು ಜನವರಿ 12ರಂದು ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಹುಟ್ಟಿರ್ತಾನಂತೆ ಫ್ರೆಂಡ್ಸ್. ಅದೇ ಆವಾಗಲೇ ಮತ್ತೆ ಜನವರಿ 12ರಂದು ಸೂರ್ಯ ಮುಳುಗೋ ಟೈಮ್ನಲ್ಲಿ ಸಾಯ್ತಾನಂತೆ ಫ್ರೆಂಡ್ಸ್. ಇದೇ ತುಂಗಭದ್ರಾ ನದಿ. ಬರೀ ಫ್ರೆಂಡ್ಸ್, ಇವಾಗ ಅಲ್ಲಿ ಕೆಳಗಡೆ ಅಂಬಿಗರ ಚೌಡಯ್ಯನವರು ಸಮಾಧಿ ತೋರಿಸ್ತೀನಿ. ಅದಾದಮೇಲೆ ಅವರು ಹುಟ್ಟಿದ್ದಂಥ ಜಾಗ ಮತ್ತು ಅವ್ರು ಸತ್ತಿದ್ದಂಥ ಜಾಗ ಇಲ್ಲೇ ಐತೆ ಫ್ರೆಂಡ್ಸ್. ಅದು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್, ಹೋಗೋಣ. ಅಲ್ಲಿ ಕಾಣಿಸುತ್ತಲ್ಲ ಫ್ರೆಂಡ್ಸ್, ಇಲ್ಲಿ ಅಂಬಿಗರ ಚೌಡಯ್ಯನವರು ಹುಟ್ಟಿದ್ದು ಫ್ರೆಂಡ್ಸ್. ಅಲ್ಲಿ ಹೋಗೋಣ ಬರ್ರಿ ಫ್ರೆಂಡ್ಸ್, ತೋರಿಸ್ತೀನಿ ಅಲ್ಲಿ ಏನೈತೆ ಅಂತಂದು. ಅಂಬಿಗರ ಚೌಡಯ್ಯನವರು ಹುಟ್ಟಿದಂಥ ಸ್ಥಳ ಇಲ್ಲಿದೆ ಫ್ರೆಂಡ್ಸ್. ಬರ್ರಿ ಅಲ್ಲಿ ಹೋಗೋಣ. ಎಲ್ಲರೂ ಹೋದ್ಗಿದೆ ಓಮ್ರೆ ಮುಡಿಕ್ಯಂದು. ಅಲ್ಲಿ ನೋಡ್ರಿ ಫ್ರೆಂಡ್ಸ್, ಅಮ್ಮ ಬಟ್ಟೆ ಒಗಿತಿದ್ದಾರೆ. ಕಾಲು ಜಾರ್ತಾವಪ್ಪ, ಹುಷಾರ. ನೋಡ್ರಿ ಹೆಂಗ ಹೋಗ್ತಾನ ಅಣ್ಣ. ನಾವು ನೋಡಿದ್ರೆ ಇಲ್ಲಿ ಕಾಲು ಜಾರ್ರಿ ಜೊಲೆ ಹೊಡಿತೇವೆ ಹಂಗ. ಬಿಡ 15 ಹೊಡಿತಿ. ಅಂಬಿಗರ ಚೌಡಯ್ಯನವರು ಹುಟ್ಟಿದ್ದು ಜಾಗ ಇಲ್ಲೇ ನೋಡ್ರಿ ಫ್ರೆಂಡ್ಸ್. ಅಂಬಿಗರ ಚೌಡಯ್ಯನವ್ರದ್ದು ಕಲ್ಲಿನ ದೋಣಿ ಫ್ರೆಂಡ್ಸ್. ಅಲ್ಲೇ ನಿಂದಿರ್ತಿದ್ರಂತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಅಂಬಿಗರ ಚೌಡಯ್ಯನವರು ಹುಟ್ಟಿದ್ದು. ಅಲ್ಲಿ ಅಂಬಿಗರ ಚೌಡಯ್ಯನವರು ಐಕ್ಯವಾಗಿದ್ದು ಸ್ಥಳ ಇಬ್ಬರಿ ಫ್ರೆಂಡ್ಸ್. ಅಂದರೆ ನಿಧನರಾಗಿದ್ದ ಜಾಗ. ಅವರು ಜೀವಂತವಾಗಿ ಸಮಾಧಿ ಆಗ್ತಾರೆ ಫ್ರೆಂಡ್ಸ್. ಯಪ್ಪ, ಇದೆ ನೋಡ್ರಿ ಫ್ರೆಂಡ್ಸ್, ಅಲ್ಲಿ ಹತ್ರ ಹೋಗ್ಕೊಂಬರ್ರಿ ಫ್ರೆಂಡ್ಸ್. ಅಂಬಿಗರ ಚೌಡಯ್ಯನಿಗೆ ಒಂದು ವರ ಇರುತ್ತೆ. ಅದೇನಪ್ಪ ಅಂದರೆ, ಶಿವ ಅವನಿಗೆ ವರ ಕೊಟ್ಟಿರ್ತಾನೆ. ಅದೇನಂದರೆ, ಇಲ್ಲಿಂದ ಅವ್ರ ದೋಣಿ ಮುಳುಗಿದ್ರೆ ಹಂಪಿ ಒಳಗಡೆ ಎದ್ದೇಳ್ಬೇಕು. ಅವ್ರದ್ದು ಕಲ್ಲಿನ ದೋಣಿ ಇತ್ತಂತೆ ಫ್ರೆಂಡ್ಸ್. ಅದರೊಳಗಡೆ ಜನನ ಕುಂದಿರ್ಸ್ಕೊಂಡು ಇಲ್ಲಿಂದ ಮುಳುಗಿದ್ರೆ ಸೀದಾ ಹಂಪಿ ಒಳಗಡೆ ಎದ್ದೇಳ್ತಿತ್ತಂತೆ ಫ್ರೆಂಡ್ಸ್. ಆದರೆ ಅದರೊಳಗಡೆ ಕುಂತಿರೋರು ಬಟ್ಟೆನೂ ತೊಯ್ತಿರ್ಲಿಲ್ಲ, ಅವ್ರಿಗೂ ಒಂದು ಸ್ವಲ್ಪ ಏನಾಗ್ತಿರಲ್ಲ ಫ್ರೆಂಡ್ಸ್. ಇಲ್ಲಿಂದ ಒಂದು 70 ಕಿಲೋಮೀಟ್ರ್ ಐತೆ ಹಂಪಿ. ಅಲ್ಲಿವರೆಗೂ ಮುಳುಗಿದೆ ಅಂದರೆ ಸೀದಾ ಹೋಗಿ ಅಲ್ಲೇ ಎದ್ದೇಳೋದು ಫ್ರೆಂಡ್ಸ್. ಆ ಥರ ವರ ಇತ್ತಂತೆ ಅವರಿಗೆ. ಅದು ಶಿವನಿಂದ ಸಿಕ್ಕಿರೋಂಥ ವರ ಅಂತೆ ಫ್ರೆಂಡ್ಸ್. ಬರ್ರಿ ಮುಂದೆ ತೋರಿಸ್ತೀನಿ. ಇದೇ ನೋಡ್ರಿ ಫ್ರೆಂಡ್ಸ್, ಅಂಬಿಗರ ಚೌಡಯ್ಯನವರು ಜೀವಂತವಾಗಿ ಸಮಾಧಿಯಾಗಿರೋದು. ನೋಡ್ರಿ ಫ್ರೆಂಡ್ಸ್, ಅಂಬಿಗರ ಚೌಡಯ್ಯನವರು ದೋಣಿಯನ್ನು ಇಲ್ಲೇ ಕಟ್ಟಿ ನಿಲ್ಲಿಸ್ತಿದ್ರಂತೆ. ಇವಾಗೆಲ್ಲ ಕಬ್ಬಿಣದ ಪೈಪು, ಕೋಲು, ಕಂಬ ಇಂಥವು ನಿಲ್ಲಿಸಿರ್ತಾರೆ. ಅವಾಗ ಕಲ್ಲಿನ ಎಲ್ಲ ಅಲ್ದಾಗ ಇಲ್ಲಿವರೆಗೂ ನೀರು ಬಂದಿರುತ್ತೆ ಅಂತ ನೋಡ್ರಿ ಫ್ರೆಂಡ್ಸ್. ಇದೆಲ್ಲ ಮುಳುಗಿರುತ್ತೆ. ಪಾರ್ಕ್ ಮಾಡ್ದಂಗೆ ಮಾಡಿದ್ದಾರೆ ಫ್ರೆಂಡ್ಸ್. ನೋಡೋಕೆ ಬಂದವರಿಗೆಲ್ಲ ಕೂತ್ಕೊಳ್ಳೋಕ್ಕೆ, ಮಾತಾಡೋಕ್ಕೆ, ಊಟ ಮಾಡೋಕ್ಕೆ. ಬರ್ರಿ, ಇಲ್ಲಿ ಒಂದು ಹೊನ್ನಮ್ಮ ದೇವಿ ದೇವಸ್ಥಾನ ಐತೆ, ಅದೊಂದು ತೋರಿಸಿ ವಿಡಿಯೋ ಮುಗಿಸೋಣ. ಹೊನ್ನಮ್ಮ ದೇವಿ ದೇವಸ್ಥಾನ, ಬರ್ರಿ ಒಳಗೆ ಹೋಗೋಣ. ಚೌಡದಾಂಪುರ ಹೊನ್ನಮ್ಮ ದೇವಿಗೆ ಬಿಡ್ಕೊಂಡಿರೋಂಥ ಭಕ್ತಾದಿಗಳು ಬಂದು ಚೌಡದಾಂಪುರಕ್ಕೆ ಬಂದು ಅದು ಒಂದು ಜಾಗವನ್ನು ವೀಕ್ಷಣೆ ಮಾಡಿಕೊಂಡು ಹೋಗುತ್ತಾರೆ ಫ್ರೆಂಡ್ಸ್. ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಐತಿ. ಇಲ್ಲಿ ಇವಾಗ ತೋರಿಸಿದ್ನಲ್ಲ, ಇಲ್ಲಿ ಇದರದ್ದು ಗುಗ್ಗಳ ಆಗುತ್ತೆ ಫ್ರೆಂಡ್ಸ್. ಅಂದರೆ ಜಾತ್ರೆ ಮಾಡ್ತಾರೆ. ಅವಾಗ ಇಲ್ಲಿ ಹೊನ್ನಮ್ಮ ದೇವಿಗೆ ಬಂದು
ಕೈ ಮುಗಿದು ಹೋಗ್ಕೋರ ಫ್ರೆಂಡ್ಸ್. ಗಾಯ್ಸ್, ಇಲ್ಲಿವರೆಗೂ ನಿಮ್ಮ ಹತ್ರ ಕೇಳಿಲ್ಲ, ನಾನು ಇವಾಗ ಕೇಳ್ತಿದ್ದೀನಿ. ಎಲ್ಲರೂ ವ್ಯೂಸ್ ಮಾಡ್ತಾರೆ, ವ್ಯೂಸ್ ಆಗ್ತವೆ, ವ್ಯೂಸ್ ಆಗೋದೇನು ಪ್ರಾಬ್ಲಮ್ ಇಲ್ಲ, ಬಟ್ ಸಬ್ಸ್ಕ್ರೈಬ್ ಮಾಡಲ್ಲ ಫ್ರೆಂಡ್ಸ್. ಈ ಸರ ಯುಗಾದಿ ಬಂತಂದರೆ ನಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 1 ವರ್ಷ ಆಗುತ್ತೆ ನೋಡಿರಿ ಫ್ರೆಂಡ್ಸ್. 1 ವರ್ಷದಲ್ಲಿ 500 ಆದರೂ ಕಂಪ್ಲೀಟ್ ಮಾಡೋಣ. ಇವಾಗ 400 ಚಿಲ್ಲರೆ ಏನೈತೆ, ಇನ್ನೊಂದು 100 ಜನ ಸಬ್ಸ್ಕ್ರೈಬ್ ಆಗ್ರಿ, ಜಾಸ್ತಿ ಏನಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ನೋಡಿರಿ, ಗಂಟೆ ಹೊಡ್ರಿ, ಎಲ್ಲ ಮಾಡಿರಿ, ಸಪೋರ್ಟ್ ಮಾಡಿರಿ. ಈ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟಾಟಾ.